ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸ ಅಂದ್ರೆ ಒಂದರ ಹಿಂದೆ ಒಂದರಂತೆ ವಿಶೇಷವಾದ ವ್ರತ ಹಬ್ಬಗಳು ಬರ್ತಾ ಇರ್ತವೆ ಅಲ್ವಾ. ಅದರಲ್ಲಿ ಶೀತಲಾ ಸಪ್ತಮಿ ವ್ರತ ಕೂಡ ಒಂದು ವಿಶೇಷವಾದ ವ್ರತ. ಆದರೆ ಶೀತಲಾ ಸಪ್ತಮಿ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದು ಯಾಕೆ ಮಾಡ್ತಾರೆ, ಈ ವ್ರತಕ್ಕೂ ನೀರಿಗೂ ಏನು ಸಂಬಂಧ, ಜಲದೇವತೆಗಳನ್ನ ಯಾಕೆ ಪೂಜೆ ಮಾಡಬೇಕು, ಇನ್ನು ಈ ವ್ರತದ ಕಥೆಯಲ್ಲಿ ಒಬ್ಬ ತಂದೆ ತನ್ನ ಮೊಮ್ಮಗನನ್ನೇ ಜಲದೇವತೆಗಳಿಗೆ ಬಲಿ ಕೊಡೋಕ್ಕೆ ಸಿದ್ಧನಾಗ್ತಾನೆ. ಆದ್ರೆ ಆಮೇಲೆ ಏನಾಯ್ತು, ಕೊನೆಗೆ ಆ ಮಗುವಿಗೆ ಏನಾಯ್ತು, ಈ ಕಥೆಯನ್ನ ಕೇಳಿದ್ರೆ ನಿಜವಾಗ್ಲೂ ಕುತೂಹಲ ಆಗತ್ತೆ. ಹಾಗಾಗಿ ಇವತ್ತು ಶೀತಲಾ ಸಪ್ತಮಿ ವ್ರತದ ಹಿನ್ನೆಲೆ ಏನು, ಪುರಾಣದಲ್ಲಿ ಹೇಳಿರುವ ಕಥೆ ಏನು, ಹೇಗೆ ಆಚರಣೆ ಮಾಡಬೇಕು, ಈ ವ್ರತಕ್ಕೆ ಶೀತಲ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದನ್ನ ಸರಳವಾಗಿ ನೋಡೋಣವಾ. ಶೀತಲಾ ಸಪ್ತಮಿ ವ್ರತ ಯಾವಾಗ? ಸ್ಕಂದ ಪುರಾಣದ ಶ್ರಾವಣ ಮಾಸ ಮಹಾತ್ಮ್ಯದಲ್ಲಿ ಹೇಳಿರುವ ಪ್ರಕಾರ ಶ್ರಾವಣ ಶುಕ್ಲ ಸಪ್ತಮಿಯ ದಿನ ಶೀತಲಾ ಸಪ್ತಮಿ ವ್ರತವನ್ನು ಆಚರಣೆ ಮಾಡಬೇಕು. ಈ ವ್ರತದಲ್ಲಿ ಜಲದೇವತೆಗಳಿಗೆ ವಿಶೇಷವಾದ ಸ್ಥಾನ ಇದೆ. ಶೀತಲ ಅಂದ್ರೆ ತಂಪು ಅನ್ನೋ ಅರ್ಥ. ಅದಕ್ಕೆ ಈ ವ್ರತದಲ್ಲಿ ನೀರು, ಮೊಸರು, ಸೌತೆಕಾಯಿ ಇವುಗಳಿಗೆ ವಿಶೇಷ ಮಹತ್ವ ಇದೆ. ಇನ್ನು ಈ ವ್ರತವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ. ಶೀತಲಾ ಸಪ್ತಮಿ ವ್ರತದ ಆಚರಣೆ ಏನು ಅಂದ್ರೆ, ಪುರಾಣದಲ್ಲಿ ಹೇಳಿರುವ ಪ್ರಕಾರ ಅಂದು ಗೋಡೆಯ ಮೇಲೆ ಒಂದು ಬಾವಿಯ ಚಿತ್ರವನ್ನು ಬಿಡಿಸಬೇಕು. ನಾನು ಇಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಅದರ ಜೊತೆಗೆ ದಿವ್ಯ ರೂಪದಲ್ಲಿರುವ 7 ಜಲದೇವತೆಗಳು, 2 ಮಕ್ಕಳ ಜೊತೆ ಇರುವ ಒಬ್ಬ ಸ್ತ್ರೀ, 3 ಜನ ಪುರುಷರು, ಅಶ್ವ, ವೃಷಭ ಮತ್ತು ಮೇಣೆ ಅಂದ್ರೆ ಪಲ್ಲಕ್ಕಿ, ಇವುಗಳ ಚಿತ್ರವನ್ನು ಬಿಡಿಸುವುದಾಗಿ ಹೇಳಿದೆ. ಆಮೇಲೆ ಜಲದೇವತೆಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ನೈವೇದ್ಯದಲ್ಲಿ ಸೌತೆಕಾಯಿ ಮತ್ತು ಮೊಸರನ್ನ ಸಮರ್ಪಣೆ ಮಾಡಬೇಕು. ಆಚಾರ್ಯ ಸ್ಥಾನದಲ್ಲಿರುವ ಬ್ರಾಹ್ಮಣರಿಗೆ ನೈವೇದ್ಯದ ಪದಾರ್ಥಗಳನ್ನು ಕೊಟ್ಟು ವಾಯನ ದಾನ ಮಾಡಬೇಕು. ಹಾಗೆ ಪ್ರತಿ ವರ್ಷ 7 ಸುವಾಸಿನಿಯರನ್ನು ಕರೆದು ಭೋಜನೆ ಮಾಡಿಸುವುದನ್ನು ಹೇಳಿದೆ. ಈ ವ್ರತವನ್ನು 7 ವರ್ಷಗಳ ಕಾಲ ಆಚರಿಸಿ ಕೊನೆಯ ವರ್ಷ ಉದ್ಯಾಪನೆ ಮಾಡಬೇಕು ಅಂತ ಪುರಾಣದಲ್ಲಿ ವಿವರಿಸಲಾಗಿದೆ. ಉದ್ಯಾಪನೆಯ ಸಮಯದಲ್ಲಿ ಸ್ವರ್ಣ ಪಾತ್ರೆಯಲ್ಲಿ ಪುತ್ರ ಸಹಿತವಾದ ಜಲದೇವತೆಗಳ ಪ್ರತಿಮೆಯನ್ನು ಇಟ್ಟು ಹಿಂದಿನ ದಿನ ಸಾಯಂಕಾಲ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು. ಮರುದಿನ ಮೊದಲು ನವಗ್ರಹ ಹೋಮವನ್ನು ಮಾಡಿ ನಂತರ ಚರುವಿನಿಂದ ಪ್ರಧಾನ ಹೋಮ ಮಾಡಬೇಕು ಅಂತ ಹೇಳಿದೆ. ಇದೆಲ್ಲ ಕೇಳಿದ ಮೇಲೆ ಇದರ ಹಿಂದೆ ಯಾವ ಕಥೆ ಇದೆ, ಶೀತಲಾ ಸಪ್ತಮಿ ಪೂಜೆ ಮಾಡಿದ್ರೆ ಏನು ಫಲ ಸಿಗತ್ತೆ, ಈ ವ್ರತವನ್ನ ಭಕ್ತಿಯಿಂದ ಮಾಡಿದರೆ ನಮ್ಮ ಜೀವನದಲ್ಲಿರೋ ತಾಪತ್ರಯಗಳು ದೂರ ಆಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಪುರಾಣದಲ್ಲಿ ಹೇಳಿದೆ. ಅಷ್ಟೇ ಅಲ್ಲ, ಈ ವ್ರತದ ಕತೆ ಕೇಳಿದ್ರೆ ನಿಮಗೆ ಇನ್ನೂ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಒಬ್ಬ ತಾಯಿಗೆ ತನ್ನ ಕಳೆದು ಹೋದ ಮಗನೇ ಮತ್ತೆ ಸಿಗ್ತಾನೆ. ಅದು ಹೇಗೆ ಆಯಿತು, ಆ ತಾಯಿಯನ್ನ ಜಲದೇವತೆಗಳು ಯಾಕೆ ಅನುಗ್ರಹಿಸಿದರು, ಶೀತಲಾ ಸಪ್ತಮಿ ದಿನ ಮೊಸರು, ಸೌತೆಕಾಯಿ ಯಾಕೆ ನೈವೇದ್ಯ ಮಾಡ್ತಾರೆ, ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ನೋಡೋಣ. ಕೊನೆವರೆಗೂ ತಪ್ಪದೇ ನೋಡಿ. ಈಗ ಆ ಕತೆಗೆ ಹೋಗೋಣ. ಹಿಂದೆ ಸೌರಾಷ್ಟ್ರ ನಗರದಲ್ಲಿ ಶೋಭನ ಅನ್ನೋ ಒಂದು ನಗರ ಇತ್ತು. ಆ ಊರಲ್ಲಿ ಧನದ ಅನ್ನೋ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಅವನು ತುಂಬಾ ಧರ್ಮ ಪಾರಾಯಣನಾಗಿ ಇದ್ದ. ಒಂದು ದಿನ ಅವನಿಗೆ ಒಂದು ಯೋಚನೆ ಬಂತು. ಜನರಿಗೆ ಅನುಕೂಲವಾಗಬೇಕು, ದಾರಿಯಲ್ಲಿ ಹೋಗುವವರಿಗೆ ನೀರು ಸಿಗಬೇಕು ಅಂತ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಒಂದು ಬಾವಿ ತೋಡಿಸಿದ. ಬಾವಿ ತೋಡಿಸುವುದಕ್ಕೆ ತುಂಬಾ ಹಣ ಖರ್ಚು ಮಾಡಿದ. ಪಶುಗಳು ಸುಲಭವಾಗಿ ಇಳಿದು ನೀರು ಕುಡಿಯೋ ಹಾಗೆ ಕಲ್ಲುಗಳಿಂದ ಮೆಟ್ಟಿಲುಗಳನ್ನು ಮಾಡಿಸಿದ. ಬಾವಿ ಬಹುಕಾಲ ಉಳಿಯಬೇಕು ಅಂತ ಗಟ್ಟಿಯಾಗಿ ಕಟ್ಟಿಸಿದ. ಅಷ್ಟೇ ಅಲ್ಲ, ಬಾವಿಯ ಸುತ್ತಲೂ ಗಿಡ ಮರಗಳನ್ನು ಬೆಳೆಸಿ ದಾರಿಯಲ್ಲಿ ಹೋಗುವವರು ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳೋ ಹಾಗೆ ಒಂದು ಸುಂದರವಾದ ಉಪವನವನ್ನು ಮಾಡಿಸಿದ. ಇಷ್ಟು ಒಳ್ಳೆಯ ಕೆಲಸ ಮಾಡಿದ. ಆದ್ರೆ ಏನಾಯ್ತು ಗೊತ್ತಾ, ಸ್ವಲ್ಪ ದಿನಗಳ ನಂತರ ಆ ಬಾವಿಯಲ್ಲಿ ನೀರೆಲ್ಲ ಒಣಗಿ ಹೋಯ್ತು. ಒಂದು ಹನಿ ನೀರು ಕೂಡ ಉಳಿಯಲಿಲ್ಲ. ಧನದನಿಗೆ ತುಂಬಾ ಬೇಸರ ಆಯ್ತು. ಅಯ್ಯೋ, ಇಷ್ಟೆಲ್ಲ ಹಣ ಖರ್ಚು ಮಾಡಿದೆ, ಇಷ್ಟೆಲ್ಲ ಶ್ರಮ ಪಟ್ಟೆ, ಕೊನೆಗೆ ಬಾವಿಯಲ್ಲಿ ನೀರೇ ಇಲ್ಲ, ನನ್ನ ಶ್ರಮವೆಲ್ಲ ವ್ಯರ್ಥ ಆಯ್ತಲ್ಲ ಅಂತ ಚಿಂತಿಸುತ್ತಾ ಆ ರಾತ್ರಿ ಬಾವಿ ಹತ್ತಿರವೇ ಮಲಗಿದ.
ಆ ರಾತ್ರಿ ಅವನಿಗೆ ಒಂದು ವಿಚಿತ್ರವಾದ ಸ್ವಪ್ನ ಬಂತು. ಜಲದೇವತೆಗಳು ಅವನ ಮುಂದೆ ಕಾಣಿಸಿಕೊಂಡರು. ಅವರು ಧನಧನಿಗೆ ನೀರು ಮತ್ತೆ ಬಂದು ಈ ಬಾವಿ ತುಂಬಿ ನಿಲ್ಲಬೇಕು ಅಂದರೆ ಒಂದು ಉಪಾಯ ಇದೆ ಅಂತ ಹೇಳಿದರು. ಅಂದ್ರೆ ನೀರು ಮತ್ತು ಬಂದು ಈ ಬಾವಿ ತುಂಬಬೇಕು ಅಂದ್ರೆ ಧನದ ಕೇಳಿದ, ಏನು ಆ ಉಪಾಯ ಅಂತ. ಅವರು ಹೇಳಿದರು, ನೀನು ನಿನ್ನ ಮೊಮ್ಮಗನನ್ನ ನಮಗೋಸ್ಕರ ಬಲಿಯಾಗಿ ಕೊಟ್ಟರೆ ಈ ಬಾವಿ ತಕ್ಷಣವೇ ನೀರಿನಿಂದ ತುಂಬುತ್ತದೆ ಅಂತ ಆ ಜಲದೇವತೆಗಳು ಹೇಳಿದರು. ಧನದ ಬೆಚ್ಚಿ ಬಿದ್ದ. ಮರುದಿನ ಮನೆಗೆ ಬಂದು ಈ ಸ್ವಪ್ನದ ವಿಷಯವನ್ನು ತನ್ನ ಮಗ ದ್ರವಿಣನಿಗೆ ಹೇಳಿದ. ದ್ರವಿಣ ಕೂಡ ತನ್ನ ತಂದೆಯ ಹಾಗೆ ಧರ್ಮಪಾರಾಯಣನಾಗಿದ್ದ. ಆದರೆ ಅವನು ತಂದೆಯ ಮಾತು ಕೇಳಿ ಏನು ಹೇಳಿದ ಗೊತ್ತಾ? ಅಪ್ಪ, ನೀನು ನನ್ನ ತಂದೆ, ನೀನು ಮಾಡ್ತಿರೋದು ಜನರಿಗೆ ಉಪಯೋಗವಾಗುವ ಧರ್ಮ ಕಾರ್ಯ. ಹಾಗಾಗಿ ಇದರಲ್ಲಿ ಯೋಚನೆ ಮಾಡುವುದೇನು? ನನ್ನ ಮಕ್ಕಳಲ್ಲಿ ಒಬ್ಬನನ್ನ ಕೊಡಬಹುದು ಅಂತ ಹೇಳಿದ. ಅವನಿಗೆ 2 ಗಂಡು ಮಕ್ಕಳು ಇದ್ದರು. ಒಬ್ಬ ಶೀತಾಂಶು, ಇನ್ನೊಬ್ಬ ಚಂಡಾಂಶು. ಅವನು ತನ್ನ ಹಿರಿಯ ಮಗ ಶೀತಾಂಶುವನ್ನೇ ಕೊಡಬಹುದು ಅಂತ ಹೇಳಿದ. ಆದರೆ ಒಂದು ಮಾತನ್ನ ಮಾತ್ರ ಅವನ ತಂದೆಗೆ ಹೇಳಿದ. ಈ ವಿಷಯ ನನ್ನ ಹೆಂಡತಿಗೆ ಅಥವಾ ಮನೆಯ ಬೇರೆ ಸ್ತ್ರೀಯರಿಗೆ ಗೊತ್ತಾಗಬಾರದು. ಯಾಕೆಂದ್ರೆ ದ್ರವಿಣನ ಹೆಂಡತಿ ಸುಶೀಲೆ ಆಗ ಗರ್ಭಿಣಿಯಾಗಿದ್ದಳು. ಅವಳ ಹೆರಿಗೆ ಸಮಯ ಹತ್ತಿರ ಬಂದಿತ್ತು. ಅವಳು ತನ್ನ ತವರು ಮನೆಗೆ ಹೋಗಬೇಕಾಗಿತ್ತು. ಚಿಕ್ಕ ಮಗನನ್ನು ಅವಳ ಜೊತೆ ಕಳುಹಿಸಬಹುದು. ಹಾಗಾಗಿ ಹಿರಿಯ ಮಗನನ್ನ ಮನೆಯಲ್ಲೇ ಇಟ್ಟುಕೊಂಡು ಈ ಕೆಲಸ ಮಾಡಬಹುದು ಅಂತ ಅವರು ನಿರ್ಧಾರ ಮಾಡಿದರು. ಇದನ್ನ ಕೇಳಿ ಧನದನಿಗೆ ತುಂಬಾ ಸಂತೋಷ ಆಯಿತು. ನಿನ್ನಂತ ಮಗ ನನಗೆ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಮಗನನ್ನ ಹೊಗಳಿದ. ಆಮೇಲೆ ಸುಶೀಲೆಯನ್ನೇ ಅವಳ ತವರು ಮನೆಗೆ ಕರೆದುಕೊಂಡು ಹೋಗೋಕೆ ಅಲ್ಲಿಂದ ಜನ ಬಂದರು. ಗಂಡ ಮತ್ತು ಮಾವ ಅವಳಿಗೆ ಹಿರಿಯ ಮಗ ಇಲ್ಲೇ ಇರ್ಲಿ, ಚಿಕ್ಕ ಮಗನನ್ನ ಮಾತ್ರ ನಿನ್ನ ಜೊತೆ ಕರೆದುಕೊಂಡು ಹೋಗು ಅಂತ ಹೇಳಿದರು. ಪತಿವ್ರತೆಯಾದ ಸುಶೀಲೆಗೆ ಅವರ ಮಾತಿನ ಹಿಂದೆ ಏನಿದೆ ಅನ್ನೋದು ಗೊತ್ತಿರಲಿಲ್ಲ. ಅವರು ಹೇಳಿದ ಹಾಗೆಯೇ ಮಾಡಿದಳು. ಚಿಕ್ಕ ಮಗನನ್ನ ಕರೆದುಕೊಂಡು ತವರು ಮನೆಗೆ ಹೊರಟಳು. ಶೀತಾಂಶುಗೆ ಏನಾಯಿತು? ಇನ್ನು ಮನೆಯಲ್ಲಿ ತಂದೆ ಧನದ ಮತ್ತು ಮಗ ದ್ರವಿಣ ಇಬ್ಬರು ತಮ್ಮ ನಿರ್ಧಾರವನ್ನ ಜಾರಿಗೆ ತರೋಕೆ ಸಿದ್ಧರಾದರು. ಒಂದು ದಿನ ಶೀತಾಂಶುವಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿಸಿ ಆಭರಣಗಳಿಂದ ಚೆನ್ನಾಗಿ ಅಲಂಕರಿಸಿದರು. ಮಗುವಿಗೆ ಏನಾಗ್ತಿದೆ ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ. ಪಾಪ ಅವನನ್ನ ಕರೆದುಕೊಂಡು ಬಾವಿಯ ಹತ್ತಿರ ಹೋದರು. ಆ ಸಮಯದಲ್ಲಿ ಪೂರ್ವಾಷಾಢ ಅಥವಾ ಶತಭಿಷ ನಕ್ಷತ್ರ ಇದ್ದಾಗ ಅಲಂಕಾರ ಮಾಡಿದ್ದ ಆ ಬಾಲಕನನ್ನ ಬಾವಿಯ ದಡದ ಮೇಲೆ ನಿಲ್ಲಿಸಿ ಈ ಬಲಿಯಿಂದ ಬಾವಿಯ ದೇವತೆಗಳೆಲ್ಲ ಸಂತೋಷವಾಗಲಿ ಅಂತ ಪ್ರಾರ್ಥನೆ ಮಾಡಿದರು. ಅವರು ಹೀಗೆ ಪ್ರಾರ್ಥಿಸಿ ಬಲಿ ಕೊಟ್ಟ ತಕ್ಷಣವೇ ಆ ಬಾವಿ ನೀರಿನಿಂದ ತುಂಬಿ ಹೋಯಿತು. ಅಮೃತದ ಹಾಗೆ ನೀರು ತುಂಬಿ ಹರಿಯಿತು. ಆದರೆ ತಂದೆ ಮಗನ ಮನಸ್ಸಿನಲ್ಲಿ ಸಂತೋಷಕ್ಕಿಂತ ದುಃಖವೇ ಹೆಚ್ಚಾಗಿತ್ತು. ಅವರು ಮನೆಗೆ ಹಿಂದಿರುಗಿದರು. ಇತ್ತ ಸುಶೀಲೆಗೆ ಏನಾಯಿತು ಅಂತ ನೋಡೋಣವಾ? ಅವರು ತವರು ಮನೆಯಲ್ಲಿ ಸುಶೀಲೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಹೀಗೆ 3 ತಿಂಗಳು ಕಳೆದು ಹೋಯಿತು. 3 ತಿಂಗಳ ನಂತರ ಸುಶೀಲೆ ತನ್ನ ಮಕ್ಕಳ ಜೊತೆ ಮತ್ತೆ ತನ್ನ ಮನೆಗೆ ಹೊರಟಳು. ದಾರಿಯಲ್ಲಿ ಆ ಬಾವಿಯ ಹತ್ತಿರ ಬಂದಾಗ ಅವಳಿಗೆ ಒಂದು ಆಶ್ಚರ್ಯ ಕಾದಿತ್ತು. ಮೊದಲು ನೀರಿನ ಒಂದು ಹನಿಯೂ ಇಲ್ಲದಿದ್ದ ಆ ಬಾವಿ ಈಗ ತುಂಬಿ ತುಳುಕುತ್ತಿತ್ತು. ಸುಶೀಲೆ ಅದನ್ನ ನೋಡಿ ತುಂಬಾ ಸಂತೋಷ ಪಟ್ಟಳು. ಅಯ್ಯೋ, ನನ್ನ ಮಾವನವರು ಇಷ್ಟೆಲ್ಲ ಶ್ರಮ ಪಟ್ಟಿದ್ದು ಕೊನೆಗೂ ಸಾರ್ಥಕ ಆಯಿತು ಅಂತ ಹೇಳಿಕೊಂಡಳು. ಅಂದು ಶ್ರಾವಣ ಶುಕ್ಲ ಸಪ್ತಮಿ ಆಗಿತ್ತು ಮತ್ತು ಸುಶೀಲೆ ಪ್ರತಿ ವರ್ಷ ಶೀತಲಾ ವ್ರತ ಮಾಡುತ್ತಿದ್ದಳು. ಆ ದಿನ ಅವಳು ಅಲ್ಲಿಯೇ ಅಡುಗೆ ಮಾಡಿದಳು. ಅನ್ನ ಮಾಡಿ ಮೊಸರು ತರಿಸಿಕೊಂಡು ಜಲದೇವತೆಗಳನ್ನು ಪೂಜೆ ಮಾಡಿ ಅವರಿಗೆ ಮೊಸರು ಮತ್ತು ಸೌತೆಕಾಯಿ ನೈವೇದ್ಯ ಸಮರ್ಪಿಸಿದಳು. ಬ್ರಾಹ್ಮಣರಿಗೆ ನೈವೇದ್ಯದ ಪದಾರ್ಥಗಳನ್ನು ಕೊಟ್ಟಳು. ಅಲ್ಲಿದ್ದ ಜನರ ಜೊತೆ ತಾನು ಪ್ರಸಾದ ಸ್ವೀಕರಿಸಿದಳು. ಆಮೇಲೆ ಮೇಣೆಯಲ್ಲಿ ಅಂದ್ರೆ ಪಲ್ಲಕ್ಕಿನಲ್ಲಿ ತನ್ನ 2 ಮಕ್ಕಳ ಜೊತೆ ಕುಳಿತು ಊರಿಗೆ ಹೊರಟಳು. ಜಲದೇವತೆಗಳು ತಮ್ಮೊಳಗೆ ಮಾತಾಡಿಕೊಂಡರು. ಈ ಹೆಣ್ಣು ನಮ್ಮ ಸಂಬಂಧವಾದ ಈ ವ್ರತವನ್ನು ನೆನಪಿನಿಂದ ಭಕ್ತಿಯಿಂದ ಆಚರಣೆ ಮಾಡಿದ್ದಾಳೆ. ಅವಳ ಭಕ್ತಿಗೆ ನಾವು ಸಂತೋಷ ಪಟ್ಟಿದ್ದೇವೆ. ಹಾಗಾಗಿ ಅವಳ ಹಿರಿಯ ಮಗಳನ್ನ ಅವಳಿಗೆ ಮರಳಿ ಕೊಡಬೇಕು ಅಂತ ಯೋಚಿಸಿದರು. ಹೊಸ ಮಗುವನ್ನ ಕೊಟ್ಟು ಮೊದಲ ಮಗುವನ್ನ ನಮ್ಮಲ್ಲೇ ಇಟ್ಟುಕೊಂಡರೆ ಈ ವ್ರತದಿಂದ ನಮಗೆ ಸಂತೋಷವಾದದ್ದು ಹೇಗೆ ಗೊತ್ತಾಗುತ್ತದೆ? ಅವಳ ಭಕ್ತಿಗೆ ಫಲ ಕೊಡಬೇಕು ಅಂತ ನಿರ್ಧಾರ ಮಾಡಿದರು. ಆಮೇಲೆ ದಯಾಳುಗಳಾದ ಜಲದೇವತೆಗಳು ಶೀತಾಂಶುವನ್ನ ಬಾವಿಯೊಳಗಿಂದ
ಹೊರಗೆ ತಂದು ಅವಳ ತಾಯಿಯ ಹಿಂದೆ ಕಳುಹಿಸಿದಳು. ಶೀತಾಂಶು ತನ್ನ ತಾಯಿಯನ್ನ ನೋಡಿ ಅಮ್ಮ ಅಮ್ಮ ಅಂತ ಕೂಗುತ್ತಾ ಅವಳ ಹಿಂದೆ ಓಡಿ ಬಂದ. ತಾಯಿಗೆ ತನ್ನ ಮಗನ ಧ್ವನಿ ಕೇಳಿಸಿತು. ಅವಳು ಹಿಂದಿರುಗಿ ನೋಡಿದಾಗ ಅವಳಿಗೆ ನಂಬೋಕೆ ಆಗಲಿಲ್ಲ. ತನ್ನ ಕಣ್ಣ ಮುಂದೆ ತನ್ನ ಹಿರಿಯ ಮಗ ನಿಂತಿದ್ದ. ಅವಳು ತಕ್ಷಣ ಅವನನ್ನು ಎತ್ತಿಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡಳು. ಅವನನ್ನ ಮುದ್ದಾಡಿ ನೆತ್ತಿಗೆ ಮುತ್ತಿಟ್ಟಳು. ಮಗು ಹೆದರಿ ಇರಬಹುದು ಅಂತ ಅವನಿಗೆ ಏನು ಕೇಳಲಿಲ್ಲ. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಒಂದಾದ ಮೇಲೆ ಒಂದು ಪ್ರಶ್ನೆಗಳು ಬರ್ತಾ ಇದ್ದವು. ಇವನು ಎಲ್ಲಿಗೆ ಹೋಗಿದ್ದ? ಯಾರಾದ್ರೂ ಕಳ್ಳರು ಕರೆದುಕೊಂಡು ಹೋಗಿದ್ದರಾ? ಹಾಗಾದ್ರೆ ಮೈ ಮೇಲೆ ಈ ಆಭರಣಗಳು ಹೇಗೆ ಬಂದವು? ಪಿಶಾಚಿಗಳು ಏನಾದ್ರೂ ಕರೆದುಕೊಂಡು ಹೋಗಿದ್ರಾ? ಹಾಗಾದ್ರೆ ಮತ್ತೆ ಯಾಕೆ ಬಿಟ್ಟು ಹೋದ್ರು? ಹೀಗೆ ಯೋಚನೆ ಮಾಡ್ತಾ ಅವಳು ಊರಿನ ಹತ್ತಿರಕ್ಕೆ ಬಂದಳು. ಅವಳು ಊರಿಗೆ ಬಂದಿದ್ದಾಳೆ ಅನ್ನೋ ಸುದ್ದಿ ಎಲ್ಲರಿಗೂ ಗೊತ್ತಾಯಿತು. ಸುಶೀಲೆ ಬಂದಿದ್ದಾಳೆ ಅಂತ ಊರಿನ ಜನ ಮಾತಾಡಿಕೊಳ್ಳತೊಡಗಿದರು. ಇದನ್ನ ಕೇಳಿದ ಅವಳ ಗಂಡ ಮತ್ತು ಮಾವನಿಗೆ ಏನಾಗಿರಬಹುದು ಅಂತ ಊಹೆ ಮಾಡೋಕೆ ಆಗಲಿಲ್ಲ. ಅವರು ಏನು ಹೇಳಬೇಕು, ಅವಳಿಗೆ ಏನು ಉತ್ತರ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರು. ಅಷ್ಟರಲ್ಲಿ ಸುಶೀಲೆ ತನ್ನ 3 ಮಕ್ಕಳ ಜೊತೆ ಅವರ ಮುಂದೆ ಬಂದು ನಿಂತಳು. ಅದರಲ್ಲೂ ಅವರು ಕಳೆದುಕೊಂಡಿದ್ದ ಹಿರಿಯ ಮಹಾ ಶೀತಾಂಶು ಅವಳ ಜೊತೆ ಇದ್ದ. ಅದನ್ನ ನೋಡಿ ಗಂಡ ಮತ್ತು ಮಾವನಿಗೆ ಆದ ಸಂತೋಷ ಹೇಳೋಕೆ ಆಗಲಿಲ್ಲ. ಅಯ್ಯೋ, ನೀನು ಎಂಥ ಪುಣ್ಯ ಮಾಡಿದ್ಯಮ್ಮ, ನೀನು ಎಂಥ ವ್ರತ ಮಾಡಿದ್ಯಾ. 2 ತಿಂಗಳ ಹಿಂದೆ ಇದ್ದಕ್ಕಿದ್ದಂತೆ ಈ ಮಗು ಕಣ್ಮರೆಯಾಗಿತ್ತು. ಇವತ್ತು ಮತ್ತೆ ನಮ್ಮ ಕಣ್ಣ ಮುಂದೆ ಬಂದು ನಿಂತಿದ್ದಾನೆ. ನೀನು ಹೋಗುವಾಗ ಒಬ್ಬ ಮಗನನ್ನೇ ಕರೆದುಕೊಂಡು ಹೋಗಿದ್ದೆ. ಈಗ 3 ಮಕ್ಕಳ ಜೊತೆಗೆ ವಾಪಸ್ ಬಂದಿದ್ದೀಯಾ. ನಿನ್ನ ಪುಣ್ಯದಿಂದ ನಮ್ಮ ಕುಟುಂಬವೇ ಉದ್ಧಾರ ಆಯಿತು ಅಂತ ಅವಳನ್ನ ಹೊಗಳಿದರು. ಸುಶೀಲೆಯ ಗಂಡ ಕೂಡ ಅವಳನ್ನ ತುಂಬಾ ಪ್ರೀತಿಯಿಂದ ನೋಡಿದ. ಆಮೇಲೆ ಸುಶೀಲೆ ದಾರಿಯಲ್ಲಿ ನಡೆದ ಎಲ್ಲ ವಿಚಾರವನ್ನು ಅವರಿಗೆ ಹೇಳಿದಳು. ಅವಳು ಶೀತಲಾ ವ್ರತ ಮಾಡಿದ್ದು, ಜಲದೇವತೆಗಳಿಗೆ ಮೊಸರು ಮತ್ತು ಸೌತೆಕಾಯಿ ನೈವೇದ್ಯ ಮಾಡಿದ್ದು ಎಲ್ಲವನ್ನು ಹೇಳಿದಳು. ಇದನ್ನ ಕೇಳಿ ಮನೆಯವರೆಲ್ಲ ತುಂಬಾ ಸಂತೋಷ ಪಟ್ಟರು. ಎಲ್ಲರೂ ಸೇರಿ ಊಟ ಮಾಡಿ ಸಂತೋಷದಿಂದ ಜೀವನ ನಡೆಸಿದರು. ಶೀತಲಾ ಸಪ್ತಮಿ ಅನ್ನೋ ಹೆಸರು ಯಾಕೆ ಬಂತು ಗೊತ್ತಾ? ಇಲ್ಲಿ ಒಂದು ತುಂಬಾ ಸುಂದರವಾದ ವಿಚಾರವನ್ನ ಪುರಾಣ ಹೇಳುತ್ತದೆ. ಮೊಸರು ತಂಪು, ಸೌತೆಕಾಯಿ ತಂಪು, ಬಾವಿಯ ನೀರು ತಂಪು. ಜಲದೇವತೆಗಳು ಶೀತಲ ಸ್ವರೂಪದವರು ಮತ್ತು ಈ ವ್ರತವನ್ನ ಭಕ್ತಿಯಿಂದ ಆಚರಣೆ ಮಾಡುವುದರಿಂದ ಮನುಷ್ಯನ ತಾಪತ್ರಯಗಳು ಕಡಿಮೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ಮತ್ತು ತಂಪು ಸಿಗುತ್ತದೆ ಅನ್ನೋ ಭಾವನೆ ಇದೆ. ಆ ಕಾರಣದಿಂದ ಶ್ರಾವಣ ಶುಕ್ಲ ಸಪ್ತಮಿ ಅಂದು ಮಾಡುವ ಈ ವ್ರತಕ್ಕೆ ಶೀತಲಾ ಸಪ್ತಮಿ ವ್ರತ ಅನ್ನೋ ಹೆಸರು ಬಂದಿದೆ ಅಂತ ಸ್ಕಂದ ಪುರಾಣದ ಈ ಕಥೆಯಲ್ಲಿ ಹೇಳಲಾಗಿದೆ. ಒಂದು ಮುಖ್ಯವಾದ ವಿಷಯ, ಈ ಕಥೆ ಕೇಳಿದ ಮೇಲೆ ಯಾರು ಭಯಪಡಬೇಕಾಗಿಲ್ಲ. ಪುರಾಣ ಕಥೆಯಲ್ಲಿ ಬಂದಿರುವ ಘಟನೆ ಒಂದು ಪೌರಾಣಿಕ ಕಥೆಯ ಭಾಗ. ನಾವು ಇವತ್ತು ಆಚರಣೆ ಮಾಡುವಾಗ ಯಾರನ್ನು ಬಲಿ ಕೊಡುವುದು ಅನ್ನೋ ಪ್ರಶ್ನೆಯೇ ಇಲ್ಲ. ನಾವು ಈ ವ್ರತದ ಪೂಜೆ, ನೈವೇದ್ಯ, ದೇವರ ಸ್ಮರಣೆ ಮತ್ತು ನಮ್ಮ ಸಂಪ್ರದಾಯದಲ್ಲಿ ಬಂದಿರುವ ಆಚರಣೆಗಳನ್ನ ಭಕ್ತಿಯಿಂದ ಮಾಡಬೇಕು. ಅದರಲ್ಲೂ ಶೀತಲಾ ಸಪ್ತಮಿಯ ಮುಖ್ಯವಾದ ಭಾವನೆ ಏನು ಅಂದ್ರೆ ನೀರಿಗೆ ಗೌರವ ಕೊಡೋದು, ದೇವರನ್ನು ನೆನಪಿಸಿಕೊಳ್ಳೋದು, ಆಹಾರವನ್ನ ದೇವರಿಗೆ ಸಮರ್ಪಿಸೋದು ಮತ್ತು ನಮ್ಮ ಕುಟುಂಬದ ಆರೋಗ್ಯ ನೆಮ್ಮದಿಗಾಗಿ ಪ್ರಾರ್ಥನೆ ಮಾಡೋದು. ಹಾಗಾಗಿ ಶೀತಲಾ ಸಪ್ತಮಿ ದಿನ ಜಲದೇವತೆಗಳನ್ನು ಭಕ್ತಿಯಿಂದ ಪೂಜೆ ಮಾಡಿ ಮೊಸರು, ಸೌತೆಕಾಯಿ ಮುಂತಾದ ನೈವೇದ್ಯಗಳನ್ನು ಸಮರ್ಪಿಸಿ ವ್ರತಕಥೆಯನ್ನು ಕೇಳಿ ದೇವರ ಅನುಗ್ರಹ ಪಡೆಯೋಣ. ಮತ್ತು ನಮ್ಮ ಕುಟುಂಬದ ಆಚಾರದಲ್ಲಿ ಹೇಗೆ ಈ ವ್ರತ ಮಾಡ್ತಾ ಬಂದಿದ್ದಾರೋ ಅದನ್ನ ಹಿರಿಯರಿಂದ ತಿಳಿದುಕೊಂಡು ಅದೇ ರೀತಿಯಲ್ಲಿ ಆಚರಣೆ ಮಾಡೋದು ಒಳ್ಳೆಯದು. ಶೀತಲಾದೇವಿಯ ಅನುಗ್ರಹದಿಂದ ಎಲ್ಲರ ಮನೆಗಳಲ್ಲೂ ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಶಾಂತಿ ತುಂಬಿರಲಿ. ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ತಾಪತ್ರಯಗಳು ದೂರವಾಗಿ ದೇವರ ಅನುಗ್ರಹದಿಂದ ಜೀವನ ತಂಪಾಗಿ ನೆಮ್ಮದಿಯಾಗಿ ಸಾಗಲಿ ಅಂತ ಪ್ರಾರ್ಥಿಸೋಣ. ಶೀತಲಾದೇವಿಗೆ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.